ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇವತ್ತು ಸಂಡೇ ಫ್ರೆಂಡ್. ಇವತ್ತು ಸ್ವಲ್ಪ ಬಿಸಿಲಿಗೆ ಕುಂತ್ಬಿಟ್ಟಿದ್ದೀನಿ ಫ್ರೆಂಡ್. ಇವತ್ತು ಏನಿದ್ರು ಇವತ್ತು ಚಳಿನೇ ಸರಿತಾ ಇಲ್ಲ ನೋಡ್ರಿ ಫ್ರೆಂಡ್. ಇವತ್ತು ಮನೇಲಿ ಕೆಲಸ ಇಲ್ಲ, ಏನಿಲ್ಲ, ಪಾತ್ರೆ ತಿಕ್ಕಿಲ್ಲ, ಇನ್ನೂ ಎಂಥ ನೆಲ ಆಗಿಲ್ಲ, ಏನೂ ಒರೆಸಿಲ್ಲ ಫ್ರೆಂಡ್. ಇವತ್ತು ಸುಮ್ಮನೆ, ಅದರಲ್ಲೂ ಶಾಲೆ ಇಲ್ಲಲ್ಲ, ಅದಕ್ಕೆ ಸುಮ್ಮನೆ ಹೊರಗಡೆ ಬಂದು ಬಿಸಿಲಿಗೆ ಕಾಯ್ತಾ ಇದ್ದೀನಿ. ಬಿಸಿಲೇ ಸಿಗ್ತಾಯಿಲ್ಲ. ಅದರಲ್ಲಿ ನಮ್ಮ ಮನೆ ಹಿಂತಲಲ್ಲಿ ಬರೀ ಗಿಡ ಮರ ಎಲ್ಲ ಭಾಳ ತುಂಬ ಇದ್ದಾವೆ ಫ್ರೆಂಡ್. ಅದಕ್ಕೆ ನಮ್ಮ ಮನೆಗೆ ಬಿಸಿಲು ಬರಲ್ಲ. ಬಿಸಿಲು ಕಾಯೋಕ್ಕೆ ಅಂದರೆ ಬಿಸಿಲೇ ಸಿಗ್ತಾಯಿಲ್ಲ ಫ್ರೆಂಡ್. ಅದಕ್ಕೆ ಬಿಸಿಲು ಹತ್ರ ನಾನು ತುಂಬ ಬಿಸಿಲು ಹತ್ರನೇ ಹೋಗ್ತಾ ಇರ್ತೀನಿ. ನಮ್ಮ ಮನೆಯಿಂದ ಬಿಸಿಲೇ ಹೋಗ್ತಾ ಇಲ್ಲ. ತುಂಬ ಚಳಿ ಆಗ್ತಾಯಿದೆ ಫ್ರೆಂಡ್. ಏನು ಮಾಡಬೇಕು ಏನೋ ಅನ್ನಿಸ್ಬಿಟ್ಟಿದೆ. ಹೊರಗಡೆ ಆ ಕಡೆ ಹೋಗ್ಬೇಕಂದ್ರೆ ಸ್ವಲ್ಪ ಮನೆ ಬಿಟ್ಟು ಆ ಕಡೆ ಹೋಗಬೇಕು. ಆ ಕಡೆದು ರೋಡ್ ಬಂದುಬಿಡುತ್ತೆ ಮನೆ ಎದುರಿಗೆ. ಅದಕ್ಕೆ ಇಲ್ಲೇ ಬಿಸಿಲು ಸಿಗುತ್ತೆ ಅಂತ ಎಲ್ಲ ಸುತ್ತಾಡ್ತಾ ಇದ್ದೀನಿ. 11 ಆದರೂ ಇನ್ನೂ ಬಿಸಿಲೇ ಸಿಗ್ತಾಯಿಲ್ಲ ನೋಡಿ ಫ್ರೆಂಡ್. ಬಿಸಿಲಲ್ಲಿ ಚುರುಕಾಗಿ ಬಿಡ್ತಾ ಇಲ್ಲ ಬಿಸಿಲು, ಬರೀ ಥಂಡಿನೇ ಆಗ್ತಾಯಿದೆ ಫ್ರೆಂಡ್. ಎಷ್ಟು ಬಿಸಿಲು ಕಾಯಬೇಕೋ ಏನೋ. ಚಳಿ ಅಂತೂ ತುಂಬ ಬೀಳ್ತಿದೆ ಫ್ರೆಂಡ್. ಈಗ ಇನ್ನು ಡಿಸೆಂಬರ್ ತಿಂಗಳಲ್ಲೇ ಇಷ್ಟು ಬೀಳ್ತಾ ಇದೆ, ಇನ್ನು ಜನವರಿ ತಿಂಗಳಲ್ಲೇ ಎಷ್ಟು ಬೀಳ್ಬೋದು ಏನೋ. ವಯಸ್ಸಾದವ್ರಿಗೆ ತುಂಬ ಕಷ್ಟ ಫ್ರೆಂಡ್. ಈ ಥರ ಚಳಿ ಬಿದ್ದರೆ ನಮಗೆ ತಡೆಯೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ನಾನಂತೂ ಇವತ್ತು ಮಧ್ಯಾಹ್ನ ಆಗಕ್ಕೆ ಬಂತು, ಆದರೂ ಬಿಸಿಲು ಬಿಟ್ಟಿಲ್ಲ. ಬಿಸಿಲೇ ಕಾಯ್ತಾ ಇದ್ದೀನಿ. ನನಗೆ ಚಳಿನೇ ಹೋಗ್ತಾಯಿಲ್ಲ. ನಿಮಗೂ ಹಂಗೆ ಆಗ್ತಾ ಇದೆಯಾ ಫ್ರೆಂಡ್? ನಿಮ್ಮ ಕಡೆ ಬಿಸಿಲು ಚುರುಕಾಗಿದೆಯಾ ಅಥವಾ ಇದೇ ಥರ ಥಂಡಿ ಬೀಳ್ತಾ ಇದೆಯಾ ಫ್ರೆಂಡ್? ಥಂಡಿಗಂತೂ ತಡೆಯೋಕ್ಕಾಗ್ತಾಯಿಲ್ಲ ಫ್ರೆಂಡ್. ಇವತ್ತು ಇದೇ ನೋಡಿ, ಇಡೀ ದಿನ ಬಿಸಿಲು ಕಾಯ್ದೆ ಆಗಿಬಿಡುತ್ತೋ ಏನೋ. ಮನೇಲಿ ಏನೂ ಏನು ಕೆಲಸನೇ ಮಾಡಿಲ್ಲ. ಹೋಗಿ ಅಡುಗೆ ಮಾಡ್ಬೇಕು ಫ್ರೆಂಡ್. ಈಗ ಮಧ್ಯಾಹ್ನ ಆಗ್ತಾ ಬಂತು. ನಮ್ಮ ಮನೆಯವ್ರು ಇವತ್ತು ಭಾನುವಾರ ಸಂತೆ ಹೋಗ್ತಾರೆ. ಸಮೀರ್ ಆಟ ಆಡೋಕ್ಕೆ ಹೋಗಿದ್ದಾನೆ. ಏನಾದರೂ ಅಡುಗೆ ಮಾಡ್ಬೇಕು ಫ್ರೆಂಡ್ ಈಗ ಹೋಗಿ. ನೋಡಿ ಫ್ರೆಂಡ್, ಈಗ ಮನೇಲಿ ಕೆಲಸ ಮಾಡ್ಬೇಕಂತ ಸ್ವಲ್ಪ ಕೆಲಸ ಮಾಡೋಕ್ಕೆ ಮಧ್ಯಾಹ್ನ ಆಗಕ್ಕೆ ಕುಂತ್ಬಿಡ್ತು. ಈಗ ನೋಡಿ, ಮಿನ್ನು ಕೂಡ ಥಂಡಿ ಹೆಂಗೆ ಹೋಗ್ಕೊಂಡಿದ್ದಾನೆ ಈಗ. ಮಿನ್ನು ಮಿನ್ನು ನೋಡ್ರಿ, ಇವನಿಗೂ ತುಂಬ ಚಳಿ ಹತ್ತಿಬಿಟ್ಟಿದೆ. ಅದಕ್ಕೆ ಮಲಗಿಬಿಟ್ಟಿದ್ದಾನೆ. ಮಿನ್ನು ಬಾ. ಮಿನ್ನು ಬಾ ಅಂತ ಅನ್ನಲಿಲ್ಲ, ಬಂದ ಒಳಗಡೆ. ತಿಂಡಿ ತಿನ್ನಕ್ಕೆ ಬಂದ, ನಿದ್ದೆ ಮಾಡಿ ಬಂದು. ನೋಡ್ರಿ ಫ್ರೆಂಡ್ಸ್, ಇನ್ನೂ ಪಾತ್ರೆ ಎಂಥದ್ದು ತಿಕ್ಕಿಲ್ಲ. ತುಂಬ ಕೆಲಸ ಬಿದ್ದಿದೆ ಮನೆಯಲ್ಲಿ. ಎಲ್ಲ ಹೊಲಿಬೇಕು. ಚಳಿಗೆ ಏನೂ ಕೆಲಸ ಆಗ್ತಾಯಿಲ್ಲ ನೋಡಿ ಫ್ರೆಂಡ್. ಇವತ್ತು ಏನಪ್ಪ ಹಾಲು ಕುಡಿತೀಯಾ? ನೋಡ್ರಿ, ನಮ್ಮಿನ್ನೂ ಈಗ ನಿದ್ದೆ ಮಾಡಿ ಬಂದು ಹಾಲು ಕುಡಿತಾ ಇದ್ದಾನೆ. ಅವನಿಗೂ ಚಳಿ ಅಂದರೆ ಚಳಿ. ಈಗ ಎಲ್ಲಿ ಈಗ ಹಾಲು ಕುಡಿದು ಯಾವುದಾದ್ರೂ ಮನೆ ಮೇಲೆ ಹತ್ಕೊಂಡು ಬಿಸಿಲಿಗೆ ಕೂತ್ಕೊಳ್ಬಿಡ್ತಾನೆ. ಈಗ ಸಂಜೆವರೆಗೂ ಬರೋಲ್ಲ ನೋಡ್ರಿ. ಅಷ್ಟು ಥಂಡಿ ಆಗ್ಬಿಟ್ಟಿದೆ ಅವನಿಗೂ. ಮಿನ್ನು ಕುಡಿ, ಹಾಲು ಕುಡಿ. ನೋಡ್ರಿ ಫ್ರೆಂಡ್, ಇಷ್ಟು ಪಾತ್ರೆ ಇದ್ದಾವೆ. ಇಷ್ಟು ಪಾತ್ರೆ ತಿಕ್ಕಬೇಕು. ಅವನು ತಿಂಡಿ ಮಾಡ್ತಾ ಇದ್ದಾನೆ ಈಗ ಪಾತ್ರೆ ಬೇಗ ಬೇಗ ತಿಕ್ಕಿನೆಲ್ಲ ಎಲ್ಲ ಹೊಳಿಬೇಕು ಫ್ರೆಂಡ್ ನಾನೀಗ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಸುಮ್ಮನೆ ಮನೆಗೆ ಕೂತ್ಕೊಂಡು ಬೇಜಾರಾಗ್ತಾಯಿತ್ತು. ಇವತ್ತು ಭಾನುವಾರ ಅಲ್ಲ, ಅದಕ್ಕೆ ಸ್ವಲ್ಪ ಹಾಗೆ ಜಾಗಿಂಗು ಹೋದಂಗೆ ಆಯ್ತು, ಹೊರಗಡೆ ಸ್ವಲ್ಪ ತಿರ್ಕೊಂಡು ಬರಂಗೂ ಆಯ್ತು ಅಂತ ಇಲ್ಲೇ ನಮ್ಮ ಎದುರುಗಡೆ ಸ್ವಲ್ಪ ಹಾಗೆ ರೋಡ್ ಇದೆ, ಆ ಕಡೆ ಮೈದಾನ ಇದೆ, ಹಾಗೆ ತಿರ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೆ. ನೋಡಿ ಫ್ರೆಂಡ್, ಈ ಕಡೆ ನಮ್ಮೂರು ನೋಡಿ. ಇದು ನಮ್ಮೂರು ಮನೆ ಎದುರುಗಡೆ ಬರೋಂಥ ರೋಡ್ಗಳು ನೋಡಿ ಫ್ರೆಂಡ್. ಇವು ನೋಡಿ, ಬೆಳಗ್ಗೆ ಬರೋಣ ಅಂದರೆ ಜಾಗಿಂಗಿಗೆ ಈ ಚಳಿಗೆ ಹೊರಗಡೆನೇ ಬರೋಕ್ಕಾಗಲ್ಲ ಫ್ರೆಂಡ್. ಈ ಚಳಿಗೆ ಅಂತ ಬರ್ತೀರಾ ಫ್ರೆಂಡ್? 11 ಗಂಟೆ ಆದರೂ ಚಳಿ ಹೋಗ್ತಾಯಿಲ್ಲ. ಅದಕ್ಕೆ ಈ ಸ್ವಲ್ಪ ಹಾಗೆ ಬೇಜಾರು ಬರ್ತಾಯಿತ್ತು. ಹಾಗೆ ಹೋಗಿ ಅಲ್ಲಿವರೆಗೂ ಹೋಗಿ ಸುಮ್ಮನೆ ಬರೋಣ ಅಂತ ಸುಮ್ಮನೆ ಹೋಗ್ತಾ ಇದ್ದೆ. ನೋಡಿ ಫ್ರೆಂಡ್, ಇದು ನಮ್ಮೂರು ಗದ್ದೆ, ನಮ್ಮೂರು ನೋಡಿ ಫ್ರೆಂಡ್. ಇದು ರೋಡ್ ನೋಡಿ. ಫ್ರೆಂಡ್, ಇವೆಲ್ಲ ರೋಡ್ ಪಕ್ಕ ಮನೆಗಳು ನೋಡಿ. ಇವು ನಮ್ಮ ಸಮೀರನು ಈ ಕಡೆನೇ ಆಟ ಆಡೋಕ್ಕೆಲ್ಲ ಹೋಗಿದ್ದಾನೆ. ಈ ಕಡೆ ಎಲ್ಲೋ ಮೈದಾನದಲ್ಲಿ ಆಟ ಆಡೋಕ್ಕೆ ಬಂದಿದ್ದಾನೇನೋ, ಕಾಣ್ತಾ ಇಲ್ಲ. ಆ ಕಡೆ ಹೋಗಿದ್ದಾನೇನೋ.
ಈ ಕಡೆ ಆಟ ಆಡೋಕ್ಕೆ ಬರ್ತಾನೆ ನೋಡಿ ಫ್ರೆಂಡ್. ಈ ಕಡೆ ಎಲ್ಲ ಚೆನ್ನಾಗಿದೆ ಮಕ್ಕಳಿಗೆ ಆಟ ಆಡೋಕ್ಕೆ. ಈ ಕಡೆ ಬಂದಿದ್ದಾನವನು, ಕಾಣ್ತಾ ಇಲ್ಲ. ಫ್ರೆಂಡ್ ಇಲ್ಲಿದ್ದಾನೆ ಸಮೀರು. ಇಲ್ಲಿ ಕುಂತಿದ್ದಾನೆ ನೋಡಿ ನಮ್ಮ ಸಮೀರ್. ಇಲ್ಲಿ ಆಟ ಆಡೋಕ್ಕೆ ಇಲ್ಲಿ ಕುಂತಿದ್ದಾನೆ ನೋಡಿ ಫ್ರೆಂಡ್. ಈ ಕಡೆ ಸೈಡು ಈ ಕಡೆ ಮನೆ ಆಗಿದ್ದಾವೆ ನೋಡಿ. ಇವೆಲ್ಲ ನಮ್ಮ ಚಿಕ್ಕಪ್ಪರು ಮಾರಕ್ಕೆ ಕೊಟ್ಟಿದ್ದ ಜಾಗ ನೋಡಿ ಫ್ರೆಂಡ್. ಇವು ಮನೆ ಆಗಿರೋದು ನೋಡಿ. ಇಂಥ ರೋಡ್ ಸೈಡ್ ಮೈದಾನ ಎಲ್ಲ ನಮ್ಮ ಚಿಕ್ಕಪ್ಪರು ಗದ್ದೆ ಹಕ್ಕಲ ಇತ್ತು, ಅಲ್ಲಿ ಮಾರಕ್ಕೆ ಕೊಟ್ಟಿದ್ದು ನೋಡಿ ಫ್ರೆಂಡ್. ಇವೆಲ್ಲ ನೋಡಿ ಫ್ರೆಂಡ್. ಇಲ್ಲಿ ಪಕ್ಕದ ಮನೆಯಲ್ಲಿ ಬಂದಿದ್ದೆ, ಹಾಗೆ ಗಿಳಿ ಇದೆ ಅಂತ ನೋಡ್ಕೊಂತ. ನೋಡಿ ಎಷ್ಟು ಚೆನ್ನಾಗಿದೆ ಈ ಗಿಳಿ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ಚೆನ್ನಾಗಿ ಮಾತಾಡುತ್ತೆ ಇದು. ಇದರಲ್ಲಿ ಮಾತಾಡ್ತಾ ಇಲ್ಲ. ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ ಗಿಳಿ. ನೋಡಿ ರೋಡ್ ಸೈಡ್ ಎಲ್ಲ ಮನೆಗಳಾಗಿದ್ದಾವೆ ನೋಡಿ ಫ್ರೆಂಡ್. ನೀವು ನೋಡಿ ನೋಡಿ ಫ್ರೆಂಡ್ ಯಾವ ಥರ ಮೈದಾನ ಇದೆ ಅಂತ. ಈ ಕಡೆ ತಿರುಗಾಡಕ್ಕೆ ಬೇಜಾರೇ ಆಗಲ್ಲ ನೋಡಿ ನನಗೆ. ಅದು ಬೇಜಾರಾದ ಈ ಕಡೆ ಬಂದುಬಿಡ್ತೀನಿ ಫ್ರೆಂಡ್. ಈ ಕಡೆ ನಮ್ಮ ತವ್ರ ಮನೆ ಕಡೆ ಗದ್ದೆ ಎಲ್ಲ ಇದ್ದಾವೆ. ಈ ಕಡೆ ನೋಡಿ ಮನೆಗಳೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ಅಂತ. ನಮ್ಮ ತವ್ರ ಮನೆ ಕಡೆ ಗದ್ದೆ ಈ ಕಡೆನೇ ಬರೋದು ಫ್ರೆಂಡ್. ಅದಕ್ಕೆ ಹಿಂಗೆ ಸುಮ್ಮನೆ ಈ ಕಡೆ ತಿರ್ಕೊಂತ ಬಂದುಬಿಡ್ತೇನೆ ನಾನು ನೋಡ್ಕೊಂತ. ನೋಡಿ ಎಷ್ಟು ಚೆನ್ನಾಗಿದೆ ಈ ಕಡೆ ಮೈದಾನ. ಬಿಟ್ಟು 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 ಹೋಗಿ ಬಂದೆ ಫ್ರೆಂಡ್. ಈಗ 4:15 ಆಯಿತು. ಈಗ ಮನೆಗೆ ಬಂದೆ. ನಮ್ಮ ಮನೆಯವ್ರು ಸಂತೆ ಮಾಡ್ಕೊಬಂದಾರೆ. ಸಂತೆ ಏನೇನು ಮಾಡ್ಕೊಬಂದಾರೆ ಅಂತ ನೋಡಬೇಕು ನೋಡಿ ಫ್ರೆಂಡ್. ನಮ್ಮ ಮನೆಯವರು ಮಗನಿಗೆ ಭಾಳ ಇಷ್ಟ ಅಂತ ನೋಡ್ರಿ ಇಷ್ಟು ಕಡ್ಲಿ ಗಿಡ ತಂದಿದ್ದಾರೆ. ಅವ್ನು ತಿಂತಾನಂತ ನೋಡ್ರಿ. ಸಂತೆಯಿಂದ ಇಷ್ಟು ಕಡ್ಲಿ ಗಿಡ ತಂದಾರೆ. ಕೆ ಜಿ ಇದಾವೇನು ನೋಡ್ರಿ. ಖಾರ ಮಂಡಕ್ಕಿ ತಂದಾರೆ. ಇಷ್ಟು ಮೆಂತ್ಯ ಸೊಪ್ಪು ತಂದಾರೆ ಫ್ರೆಂಡ್ ಇವರು. ಆಮೇಲೆ ಪುದೀನ ಸೊಪ್ಪು ನೋಡ್ರಿ. ಕೊತ್ತಂಬರಿ ಕಟ್ಟು ತಂದಾರ ನೋಡ್ರಿ. 5-6 ತಂದಾರ ನೋಡ್ರಿ. ಇದು ಸೊಪ್ಪು ಮಾಡ್ಕೊಳಕ್ಕೆ ತಿನ್ನಕ್ಕೆ ಅನ್ನೋ ಥರ 6 ಕಟ್ಟು ತಂದಾರ ನೋಡ್ರಿ ಫ್ರೆಂಡ್. ಇದು ಕೊತ್ತಂಬರಿ ಸೊಪ್ಪು. ಆಮೇಲೆ ಒಂದು ಇದು ಪಾಲಕ್ ಅಂತಾರಲ್ಲ ಅದು ಸೊಪ್ಪು ಆಯಿತು ನೋಡ್ರಿ. ಒಂದು ಕೋಸಗಡ್ಡಿ ತಂದಿದ್ದಾರೆ ನೋಡ್ರಿ ಫ್ರೆಂಡ್. 15 ದಿನಕ್ಕೊಂದ್ಸತಿ ಮಾಡ್ಕೊಬಂದು ಒಳ್ಳೆ ಸಂತೆ ಮಾಡ್ಕೊಬರ್ತಾರೆ. ಆಮೇಲೆ ಮಧ್ಯ ಹೋದರೆ ಏನಾದರೂ ಸ್ವಲ್ಪ ಏನಾದರೂ ತರ್ತಾರೆ. 15 ದಿನಕ್ಕೊಂದ್ಸತಿ ಭಾಳ ಸಂತೆ ಮಾಡ್ಕೊಬರ್ತಾರೆ ಫ್ರೆಂಡ್. ಒಂದ್ಸತಿ ಜಾಸ್ತಿ ಮಾಡ್ಕೊಬರ್ತಾರೆ, ಒಂದ್ಸತಿ ಕಡಿಮೆ ಮಾಡ್ಕೊಬರ್ತಾರೆ. ಏನಿಲ್ಲ ಅಷ್ಟೇ ತರ್ತಾರೆ. ಮುಂದಿನ ವಾರ ಹೋದರೆ ಈ ವಾರ ಒಂದು ವಾರ ಭಾಳ ತಂದುಬಿಡ್ತಾರೆ ಫ್ರೆಂಡ್. 6 ತೆಂಗಿನಕಾಯಿ ತಗೊಂಡು ಬಂದಿದ್ದಾರೆ ಫ್ರೆಂಡ್. 1-2 ವಾರ ಆಗೋಷ್ಟು ಇಷ್ಟು ಸಂತೆ ಮಾಡ್ಕೊಂಡಿದ್ದಾರೆ ನೋಡ್ರಿ ನಮ್ಮ ಮನೆಯವ್ರು ಇವತ್ತು. ಸೌತೆಕಾಯಿ ನೋಡ್ರಿ. 1 kg ಅಷ್ಟು ಸೌತೆಕಾಯಿ ತಗೊಂಡಿದ್ದಾರೆ. ನೋಡ್ರಿ 1-2 kg ಅಷ್ಟು ಈರುಳ್ಳಿ ತಂದಾರೆ. 1 ವಾರ ಜಾಸ್ತಿ ತರ್ಕೊಂಡು 1 ವಾರ ಕಡಿಮೆ ತರ್ತಾರೆ. ಸ್ವಲ್ಪ ಉಳ್ದಿರ್ತೈತಲ್ಲ, ಇನ್ನೊಂದು ವಾರಕ್ಕೆ ಹೋಗಿ 1-2-3 ಥರ ತರಕಾರಿ ತಗೊಂಡು ಬಂದ್ಬಿಡ್ತಾರೆ ಫ್ರೆಂಡ್. ಒಂದ್ಸತಿ ಜಾಸ್ತಿ ತಂದು ಹಾಕ್ಬಿಡ್ತಾರೆ. ಯಾಕಂದರೆ ಒಂದೊಂದು ವಾರ ಏನಾದರೂ ಸಂಘ ಪಂಗ ಕಟ್ಟೋದಿರ್ತದೆ, ದುಡ್ಡು ಉಳಿಯಲ್ಲ ಫ್ರೆಂಡ್. ಅದಕ್ಕೆ 1 ವಾರದಲ್ಲಿ ಜಾಸ್ತಿ ತಂದು ಹಾಕಿದರೆ ಇನ್ನೊಂದು ವಾರ ಸಂಘ ಇದ್ದರೆ ಏನಾದರೂ ತರಕಾರಿ ಥರ ಬರುತ್ತೆ ಅಂತ ಆ ಥರ ಮಾಡ್ತಾರೆ ನೋಡಿರಿ. ಬದನೆಕಾಯಿ ಫ್ರೆಂಡ್. ಟಮಾಟೆ 1 kg ತಂದರೆ. ಏನು ಕೊಳ್ಳಂಗೈತಿ ಫ್ರೆಂಡ್. ಈಗ ಇಷ್ಟು ಸಂತೆಗಿಲ್ಲ ಅಂದರೂ ಒಂದು
1,000 ರೂಪಾಯಿನೇ ಆಗಿರ್ಬೋದು ಅವರಿಗೆ. ಏನು ಕೊಡಂಗಿಲ್ಲ ಫ್ರೆಂಡ್. ತೆಂಗಿನಕಾಯಿ ಅಂತೂ ಭಾಳ ದುಬಾರಿ ಆಗಿದೆ ಫ್ರೆಂಡ್. 100 ರೂಪಾಯಿಗೆ 2, ಸಣ್ಣವಾದರೆ 3, ದೊಡ್ಡವಾದರೆ 2 ಅಂತ ಹಿಂಗೆ ಇದಾವೆ ಫ್ರೆಂಡ್. ಈಗ ಏನು ಕೊಳ್ಳಂಗಿಲ್ಲ ನೋಡ್ರಿ ಫ್ರೆಂಡ್. ಬೆಂಡೆಕಾಯಿ ತಂದಿದ್ದಾರೆ. ಚೌಳಿಕಾಯಿ, ಹಸಿಮೆಣಸಿನ್ಕಾಯಿ, ಬೀನ್ಸು ಇಂಥವೆಲ್ಲ ತಂದಿದ್ದಾರೆ ನೋಡಿ ಫ್ರೆಂಡ್. ನಿಂಬೆಹಣ್ಣು 4 ನೋಡ್ರಿ ಫ್ರೆಂಡ್. ನಮ್ಮ ಮನೆಯವ್ರು ಸಂತಿ ಮಾಡ್ಕೊಬಂದಿದ್ವು ನೋಡ್ರಿ. ಬದನೆಕಾಯಿ, ಟಮಾಟಿ ಹಣ್ಣು, ಚೌಳಿಕಾಯಿ, ಸೊಪ್ಪು, ಸೌತೆಕಾಯಿ, ಮೆಣಸಿನ್ಕಾಯಿ ನೋಡ್ರಿ, ಬೆಂಡೆಕಾಯಿ, ನಿಂಬೆಹಣ್ಣು, ಈರುಳ್ಳಿ ತೆಗೆದಿಟ್ಟೆ ನೋಡ್ರಿ ಫ್ರೆಂಡ್. ಇಷ್ಟೆಲ್ಲ ಸಂತಿ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಮನೆಯವರು. ಆದರೂ ತರಕಾರಿ ಕಡಿಮೆನೇ ಇದೆ ಹೇಳ್ರಿ, ತರಕಾರಿ ಅಷ್ಟೇನಿಲ್ಲ ನೋಡಿ ಫ್ರೆಂಡ್. ಒಂದು 4 ಪೀಸು ಫ್ರೈ ಮಾಡಿಟ್ಟಿದ್ದೀನಿ. ಮೀನು ತಂದಿದ್ರು, ಸಾರಾಯಿತು. ಸಮೀರ್ ಊಟ ಮಾಡಿದ್ದಾನೆ, ನಾವು ಊಟ ಮಾಡಬೇಕು. ಒಂದು ಸ್ವಲ್ಪ ಸೊಪ್ಪು ಸೋಸಿಡಬೇಕು ಫ್ರೆಂಡ್. ಮಿಷನ್ ಇದರಲ್ಲಿ ಫ್ರಿಜ್ಜಲ್ಲಿ ಸೊಪ್ಪು ಸೋಸಿ ಆಮೇಲೆ ಊಟ ಮಾಡಬೇಕು. ರಾತ್ರಿ ಆಯಿತು ಫ್ರೆಂಡ್. ಈಗ ತುಂಬ ಚಳಿ ಇದೆ. ಮೊದಲು ಶಟ್ರ್ ಹಾಕಬೇಕು. ಏನು ಚಳಿ ಫ್ರೆಂಡ್, ನಮಗೆ ಗೊತ್ತಲ್ಲಿ ಇಂಥಲ್ಲಿ ಕೇರೆ ಹಾಕಿದ್ದಕ್ಕೆ ತುಂಬ ಚಳಿ ಬರೋಕೆ ಕುಂತ್ಬಿಟ್ಟಿದೆ. ಥಂಡಿಗೆ ತಡೆಯೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್.